ಹಾಯ್ ಫ್ರೆಂಡ್ಸ್, ಎಲ್ಲರೂ ಸಖಿ ಸಮೃದ್ಧಿ ಅಚೀವ್ ಕನ್ನಡ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿರಿ. ನಾನಿವತ್ತು ಸ್ಯಾರಿ ಫಾಲ್ ಆಗ್ತಾಯಿದ್ದೀನಿ ಫ್ರೆಂಡ್ಸ್. ನಾನಿವಾಗ ಕೆಲ್ಸಕ್ಕೆ ಕೂತ್ಕೊಂಡಿರೋದು 1 ಗಂಟೆ ಆಗಿದೆ. ಬೆಳಗ್ಗೆ ಚಪಾತಿ ಮಾಡಿ ತರಕಾರಿ ಪಲ್ಯ ಮಾಡಿದೆ. ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಅವ್ರನ್ನೆಲ್ಲ ಸ್ಕೂಲ್ ಕಳಿಸಿ ಮತ್ತು ಅವ್ರ ಸ್ಕೂಲಿಂದ ಬಿಟ್ಬಿಟ್ಟು ಬಂದು ನಾನು ಟಿಫನ್ ಮಾಡಿ ಮನೇಲೆಲ್ಲ ಕೆಲಸ ಮಾಡಿ ಇವಾಗ ಕುತ್ಕೊಳ್ಳೋ ಅಷ್ಟೊತ್ತಿಗೆ 1 ಗಂಟೆ ಆಯಿತು. ಮನೇಲಿ ಚಿಕನ್ ತಂದರು. ಬೇಡಮ್ಮ, ನಿಂಗೆ ಎಷ್ಟೊಂದು ಕೆಲಸ ಇದೆ, ನೀನು ಆಮೇಲೆ ಮಾಡ್ಕೊ, ಈವ್ನಿಂಗು ಫ್ರಿಜ್ಜಲ್ಲಿ ಇಕ್ಕೊಬಿಡು ಚಿಕನ್ನ. ನನಗೆ ಇವಾಗ ನೈಟ್ಗೆ ಲಂಚ್ ಬಾಕ್ಸ್ಗೆ ನಂಗೆ ಚಿತ್ರಾನ್ನ ಮಾಡ್ಕೊಂಡು ಕೊಟ್ಬಿಡು ಅಂತ ಅಂದರು ನಮ್ಮ ಮನೆಯವರು. ಅವ್ರಿಗೆ ಚಿತ್ರಾನ್ನ ಮಾಡಿಕೊಟ್ಟೆ. ಈವ್ನಿಂಗ್ ಚಿಕನ್ ಮಾಡಬೇಕು. ಸ್ಯಾರಿ ಫಾಲ್ ಹಾಕ್ತಾಯಿದ್ದೀನಲ್ಲ ಫ್ರೆಂಡ್ಸ್, ಸ್ಯಾರಿ ಫಾಲ್ ಹಾಕೋದ್ರಲ್ಲೂ ನಾವು ಈ ಥರ ತಪ್ಪು ಮಾಡೋಕ್ಕೆ ಹೋಗಬಾರ್ದು. ಯಾವ ಥರ ಅಂತ ಅಂದರೆ, ಇವಾಗ ಕೆಲವೊಂದೊಂದು ಸ್ಯಾರಿಗಳು ಬಾರ್ಡ್ರು ಸೀರೆಗಳಿಗೆಲ್ಲ ನಾವು ಫಾಲ್ ಹಾಕಬೇಕಾದ್ರೆ ಒಂದೇ ಸಮ ಸ್ಟ್ರೈಟ್ ಬರುತ್ತೆ ನೀಟಾಗಿ, ಏನು ಫಿಲ್ಟ್ ಇಲ್ಲದೆ ರಿಂಕಲ್ ಆಗದೆ ನೀಟಾಗಿ ಬರುತ್ತೆ. ಆದರೆ ಈಗ ಬಂದಿದೆಯಲ್ಲ ಸೆಮಿ ಮೈಸೂರು ಸಿಲ್ಕ್ ಸೀರೆ, ಒಂದೊಂದು ಥರ ಸೀರೆಗಳು ಎಳ್ಕೊಬಿಡುತ್ತೆ. ಸ್ಯಾರಿಗಳೇ ಒಂಥರ ಸ್ವಲ್ಪ ಕ್ರಾಸ್ ಇರುತ್ತೆ. ಅಂಥವಾಗೆಲ್ಲ ಫಾಲ್ ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು. ಏಕೆಂದರೆ ಫಾಲ್ ನಾವು ಹಾಕ್ಕೊಂಬರ್ತೀವಿ, ಆದರೆ ಟಾಪ್ ಸೈಡಲ್ಲಿ ಲೂಸ್ ಬಂದುಬಿಟ್ಟಿರುತ್ತೆ. ನಾವು ಫಾಲ್ ಹಾಕಬೇಕಾದ್ರೆ ಸ್ಯಾರಿನ ಸ್ವಲ್ಪ ಲೈಟಾಗಿ ಎಳ್ಕೊಳ್ಳಿ ಫ್ರೆಂಡ್ಸ್, ಲೂಸ್ ಬಿಡೋಕ್ಕೆ ಹೋಗಬೇಡಿ. ಲೈಟಾಗಿ ಎಳ್ಕೊಂಡು ಫಾಲ್ನ ಯಾವುದೇ ಕಾರಣಕ್ಕೂ ಎಳಿಬಾರ್ದು, ಸ್ಯಾರಿ ಮಾತ್ರ ಎಳ್ಕೋಬೇಕು. ಎಳ್ಕೊಂಡು ಫ್ಲ್ಯಾಟಾಗಿ ನೋಡ್ಕೊಂಡು ಆ ಕಡೆ ಈ ಕಡೆ ಕೈನ ಕ್ಲೀನಾಗಿ ಲೂಸ್ ಇಲ್ದಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಫಾಲ್ ಹಾಕಿ. ಹಂಗೆ ಮಾಡಿ ಮತ್ತೆ ಫುಲ್ಲು ಆದಮೇಲೆ ನೀವು ನೋಡಿದಾಗ ನಿಮಗೆ ಲೂಸ್ ಬರ್ತೈತೆ ಅಂತ ಅಂದರೆ, ಕೆಲವೊಂದೊಂದು ಲೂಸ್ ಬರೋದು ಸ್ಯಾರಿಗಳು ಮುಕ್ಕಾಲು ಭಾಗ ಮಾಡಿಸಿನೇ ಅಲ್ಲೇ ಗೊತ್ತಾಗುತ್ತೆ. ಸ್ಯಾರಿ ಒಂದು ಕಡೆ ಇರುತ್ತೆ, ಫಾಲ್ ಒಂದು ಕಡೆ ಇರುತ್ತೆ. ಒಂದೊಂದು ಸ್ಯಾರಿ ಒಂದೊಂದು ಥರ ಆಗಿಬಿಡುತ್ತೆ. ಆವಾಗ ನೀವು ಬಿಚ್ಬಿಟ್ಟು ಮಾಡಿ. ಹಂಗೂ ಮತ್ತೆ ಸರಿ ಬರಲಿಲ್ಲ ಅಂತ ಅಂದರೆ ಏನು ಮಾಡ್ತೀರಾ ಅಂದರೆ, ಸೀದಾ ಹಾಕ್ಕೊಬಿಡಿ ಸೀರೆನ. ಬಾಟಮಲ್ಲಿ ಸ್ಟಿಚಿಂಗ್ ಮಾಮೂಲಿ ಹಾಕ್ಕೊಳ್ಳಿ ಫಸ್ಟ್ ಸ್ಟಿಚ್ಚು. ಸೆಕೆಂಡ್ ಸ್ಟಿಚ್ ಹಾಕಬೇಕಾದ್ರೆ ಸೀದಾ ಹಾಕ್ಕೊಬಿಡಿ. ಸೀದಾ ಹಾಕ್ಕೊಬಿಟ್ಟು ಒಂದೇ ಬ್ಯಾಲೆನ್ಸಲ್ಲಿ ಫಿಂಗರ್ಸ್ ಅಲ್ಲಿ ಮುಟ್ಟು ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಆ ಗ್ಯಾಪಲ್ಲಿ ನೀವು ಸ್ಟ್ರೈಟ್ ಸೀದಲ್ಲೇ ಮಾಡಿಬಿಡಿ. ಆವಾಗ ಸೀದಾ ಫುಲ್ಲು ಫ್ಲ್ಯಾಟ್ ಬರುತ್ತೆ, ಯಾವುದೇ ರೀತಿ ರಿಂಕಲ್ ಬರೋದಿಲ್ಲ. ಕೆಲವೊಬ್ಬರೊಬ್ಬರು ಮಾಡೋ ಸ್ಯಾರಿಗಳು ಟಾಪ್ ಸೈಡಲ್ಲಿ ಲೂಸ್ ಇರುತ್ತೆ. ಲೂಸ್ ಇದ್ಮೇಲೆ ನಾವು ಮಾಡಿದ ಕೆಲಸ ಸರಿ ಇಲ್ಲ ಅಂತ ಅಂದರೆ ಬಿಚ್ಚಿ ನೀಟಾಗಿ ಮಾಡಬೇಕು ಫ್ರೆಂಡ್ಸ್. ನನಗಂತೂ ನಾನು ಮಾಡೋ ಸ್ಯಾರಿ ಫಾಲ್ ಹಾಕಬೇಕಾದ್ರೆ ಯಾವುದಾದ್ರೂ ಅಕಸ್ಮಾತಾಗಿ ಲೂಸ್ ಬಂದರೆ ನಾನು ಮತ್ತೆ ಬಿಚ್ಚಿ ಮಾಡ್ತೀನಿ. ಅದು ಆದರೂ ಸರಿ ಹೋಗ್ಲಿಲ್ವಾ, ತಿರ್ಗಾ ಇನ್ನೊಂದ್ಸಲಿ ಬಿಚ್ಚಿ ಮಾಡ್ತೀನಿ. ಆದರೂ ಆಗಲಿಲ್ವಾ, ಆವಾಗ ಟಾಪ್ ಸೈಡಿಂದನೇ ಸ್ಟಿಚ್ ಮಾಡಿಬಿಡ್ತೀನಿ. ಕರೆಕ್ಟಾಗಿ ಬರುತ್ತೆ. ಇವಾಗ ಬಂತು ಈ ಸೀರೆ. ಇದು ಯಾವ ಬೇರೆ ಸೀರೆ, ಮೈಸೂರು ಸಿಲ್ಕ್ ಸ್ಯಾರಿನೇ. ಇದಕ್ಕೂ ಬಂತು ಚೆನ್ನಾಗೆ. ಒಬ್ಬರು ಕಸ್ಟಮರ್ ನನಗೆ ಜಿಗ್ಜಾಗ್ ಮಾಡೋದಕ್ಕೆ ಅಂತ ಸ್ಯಾರಿ ಕೊಟ್ಟಿದ್ದಾರೆ. ಅವರು ಫಾಲ್ ಹಾಕ್ಬಿಟ್ಟೇ ಕೊಟ್ಟಿದ್ದಾರೆ ನನಗೆ. ಇವಾಗ ನನಗೆ ಕೊಟ್ಟಿರೋರು ಹೊಲ್ದ್ಬಿಟ್ಟು ಕೊಟ್ಬಿಟ್ಟಿದ್ರಂತೆ. ಬೇಡ, ನಂಗೆ ಜಿಗ್ಜಾಗೆ ಮಾಡಿಸ್ಕೊಡಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನನ್ನ ಹತ್ರ ಕೊಟ್ಟಿದ್ದಾರೆ. ಫಾಲ್ ಯಾವ ಥರ ಹಾಕಿದ್ದಾರೆ ಅಂತ ಅಂದರೆ ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದು ಸ್ಯಾರಿಗೆ ಫಾಲ್ ಹಾಕಿದ್ದೀನಿ. ಎಲ್ಲೂ ಏನು ಫಿಲ್ಟ್ ಇಲ್ಲ, ಏನಿಲ್ಲ, ಒಂದೇ ಸಮಕ್ಕೆ ನೀಟಾಗಿ ಬಂದಿದೆ. ಇವಾಗ ನಾನು ತೋರಿಸ್ತೀನಿ ನೋಡಿ ಸ್ಯಾರಿ. ಇದು ಬಂದು ಅದೇ ಕಸ್ಟಮರ್ ಕೊಟ್ಟಿರೋದು, ಅವರೇ ಫಾಲ್ ಹಾಕಿ ಕೊಟ್ಟಿದ್ದಾರೆ, ಜಿಗ್ಜಾಗ್ ಕೊಟ್ಟಿರೋ ಸ್ಯಾರಿ. ನಾನು ಫೋಲ್ಡಿಂಗ್ ಮಾಡಬೇಕಾದ್ರೆ ಏನಪ್ಪ ಈ ಥರ ಹಿಂಗಾಗ್ಬಿಟ್ಟಿದೆ, ಏನಾದರೂ ಸಿಗಾಕೋಬಿಟ್ಟಿದೆಯಾ, ಏನಾದರೂ ಸ್ಟಿಕ್ಕರ್ ಇದೆಯಾ ಅಂತ ನೋಡಿದ್ರೆ ಅದು ಫಾಲ್ ಹಾಕಿರೋದು. ಫುಲ್ಲು ಲೂಸ್ ಬಂದಿದೆ ಫ್ರೆಂಡ್ಸ್ ಸ್ಯಾರಿ. ಈ ಥರ ಬರಬಾರ್ದು ಸ್ಯಾರಿ ಫಾಲ್ ಹಾಕಬೇಕಾದ್ರೆ. ನಾವು ಈ ಥರ ಬಂದಾಗ ನಾವು ಬಿಚ್ಚಿ ಮಾಡಿ, ಒಂದು ಸಲ ಅಲ್ಲ, 2 ಸಲ ಅಲ್ಲ. ಯಾಕೆಂದರೆ ಅವರು ನಮಗೆ ದುಡ್ಡು ಕೊಟ್ಟಿರ್ತಾರೆ. ಯಾರಪ್ಪ ಇವ್ರು ಕಸ್ಟಮರ್ ಮಾಡಿರೋದು ಈ ಥರ ಹಿಂಗಿದೆ ಅಂತ ಅಂದ್ಬಿಟ್ಟು ಅವರು ನಮ್ಮನ್ನ ಬೈಕೋಬಾರ್ದು. ಅದರಿಂದ ನಾವು ಅದನ್ನು ನೀಟಾಗಿ ನೋಡಿಬಿಟ್ಟೆ ನಾವು ಮಾಡಬೇಕಾಗತ್ತೆ ಕೆಲಸನ. ಈ ಥರ ಕೊಟ್ಟಿದ್ದಾರೆ ನೋಡಿ. ಸ್ಯಾರಿ ಉಟ್ಟಾಗ ಅದು ಬಾಟಮಲ್ಲೇ ಅಲ್ವಾ ಬರೋದು, ನಾನು ಮಿಷಿನ್ ಮೇಲೆ ಹಾಕಿದ್ದೀನಿ ನೋಡಿ ಯಾವ ಥರ ಫಿಲ್ಟು, ರಿಂಕಲ್ಲು, ಸ್ಟಿಚಿಂಗ್ ಹಾಕಿರೋ ಜಾಗದಲ್ಲೂ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ. ಇದು ನನಗೆ ಇಷ್ಟ ಆಗ್ತಾಯಿಲ್ಲ, ನಿಮ್ಗೆ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ. ನೀವೇನಾದರೂ ಅಕಸ್ಮಾತಾಗಿ ಸ್ಯಾರಿ ಫಾಲ್ ಹಾಕಬೇಕಾದ್ರೆ ಈ ಥರ ಲೂಸ್ ಬಂದಾಗ ಬಿಚ್ಚಿ ಮಾಡಿ, ಇಲ್ಲಾಂದರೆ ಟಾಪ್ ಸೈಡ್ ಹಾಕ್ಕೊಂಡೇ ಮಾಡಿ, ಚೆನ್ನಾಗಿ ಬರುತ್ತೆ. ಇವಾಗ ನಾನು ಸ್ಯಾರಿ ಫಾಲ್ ಹಾಕಿದ್ದೀನಿ ನೋಡಿ ಮಿಷಿನ್ ಮೇಲೆ. ಅದೇನಾದರೂ ಒಂದು ಸ್ವಲ್ಪ ಆದರೂ ಗೊತ್ತಾಗ್ತಾ ಇದೆಯಾ, ಫಾಲ್ ಹಾಕಿದ್ದೀವಿ ಅಂತಲೇ ಅನಿಸ್ತಾ ಇಲ್ಲ. ಈ ಥರ ಬರಬೇಕು. ಆಯಿತು, ಈ ಕೆಲಸ ಎಲ್ಲ ಆಯಿತು. ನೋಡಿದ್ನಲ್ಲ ಅಂತ ವಿಡಿಯೋ ಮಾಡಿಕೊಂಡೆ ನಾನು. ಈಗ 7:30 ಆಗಿದೆ. ಅಡುಗೆ ಮನೆಗೆ ಹೋಗಿ ಈಗ ಅಡುಗೆ ಮಾಡಬೇಕು. ನಾನು ಅಡುಗೆ ಮಾಡಬೇಕು. ಈ ಕಸ್ಟಮರ್ ಬರ್ತಾರೆ ಇವಾಗ ತೊಗೊಂಡೋಗೋದಕ್ಕೆ.
ನಾನು ಚಿಕನ್ ಸಾಂಬಾರು ಮಾಡೋದಕ್ಕೆ ಅಂತ ನಾನು ಹೇಳಿಲ್ವ, ಮಧ್ಯಾಹ್ನನೇ ಎಲ್ಲ ರೆಡಿ ಮಾಡಿಕೊಂಡೆ, ಟೈಮ್ ಆಗೋಯ್ತು ಅಂತ ಮಾಡಲಿಲ್ಲ ಅಷ್ಟೇ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸು ಇಷ್ಟನ್ನ ಎಣ್ಣೆ ಹಾಕಿ ಅರಿಶಿನ ಪೌಡರ್ ಹಾಕ್ಬಿಟ್ಟು ಹುರ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ, ಇದಕ್ಕೆ ಚಿಲ್ಲಿ ಪೌಡರೇ ಹಾಕೋದು. ಇದನ್ನೆಲ್ಲ ಹುರ್ಕೊಂಡು ಮಾಡ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಪುದೀನಾನ ತೊಳೆದು ಮಡಗಿದ್ದೀನಿ ಬಾಕ್ಸ್ಗೆ ಹಾಕಿ. ಅದೇ ತೊಳೆದು ಎಲ್ಲ ರೆಡಿ ಮಾಡಿದ್ದೆ, ಫ್ರಿಜ್ಜಲ್ಲಿ ಇಟ್ಬಿಟ್ಟೆ ಎಲ್ಲ ಸಾಯಂಕಾಲ ಮಾಡೋಣ ಅಂತ ಅಂದ್ಬಿಟ್ಟು. ಮಕ್ಕಳು ಬಂದಿದ್ದಾರೆ, ಹೋಮ್ವರ್ಕ್ ಮಾಡ್ತಿದ್ದಾರೆ ನೋಡಿ. ಇದಕ್ಕೆ 1.5 kg ಚಿಕನ್ ಇದೆ, 1 ಟೊಮೆಟೊ ತೊಗೊಳ್ತಾ ಇದ್ದೀನಿ. ಇದು 1.5 kg ಚಿಕನ್ ತೊಳೆದು ಮಾಡ್ಕೊಂಡಿದ್ದೀನಿ. ಕಡಲೆ ಮತ್ತು ಅರ್ಧ ಈರುಳ್ಳಿ ಒಗ್ಗರಣೆಗೆ, ತೆಂಗಿನಕಾಯಿ ಅರ್ಧ ಚಿಪ್ಪು, ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಯಾವುದೇ ರೀತಿ ಅಂಗಡಿದು ರೆಡಿಮೇಡ್ ಗರಂ ಮಸಾಲ ಯಾವುದೂ ಯೂಸ್ ಮಾಡ್ತಾಯಿಲ್ಲ. ಕುಕ್ಕರ್ ಇಡ್ತಾಯಿದ್ದೀನಿ, ಆದರೆ ಕುಕ್ಕರಲ್ಲಿ ಸಾಂಬಾರು ಮಾಡ್ತೀನಿ. ಆದರೆ ಕುಕ್ಕರಲ್ಲಿ ನಾನು ವಿಷಲ್ ಹಾಕ್ಸಲ್ಲ, ಹಾಗೆ ಮಾಡೋದು. ಎಣ್ಣೆ ಬಿಟ್ಬಿಟ್ಟು 1 ಸ್ಪೂನಷ್ಟು ಅದಕ್ಕೆ ಅರ್ಧ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ ತೊಳೆದಿರೋದನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಹಾಕ್ಬಿಟ್ಟು ಅದೊಂದು 5 ನಿಮಿಷ ಫ್ರೈ ಆಗಲಿ. ಇದು ಹುರಿದಿಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ರುಬ್ಕೋಬೇಕು. ಈಗ ಒಂದು 5 ನಿಮಿಷ ಆದಮೇಲೆ ಅರಿಶಿನ ಪೌಡ್ರ್ ಹಾಕಿದ್ದೀನಿ, ಅದು ಫ್ರೈ ಆಗ್ತಿದೆ ಚಿಕನ್ನು. ಮತ್ತು ನಾನು 10 ನಿಮಿಷ ಚಿಕನ್ ಫ್ರೈ ಆಗೋಕ್ಕೆ 10 ನಿಮಿಷ ಆಯಿತು. ಆವಾಗ ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಚಿಕನ್ಗೆ ಉಪ್ಪು ಹಿಡೀಲಿ ಅಂತ, ಇಲ್ಲ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ. ಉಪ್ಪು ಚೆನ್ನಾಗಿ ಬೇಯಲಿ ಅಂತ, ಹಿಡ್ದು ಚೆನ್ನಾಗಿ ಬೇಯಲಿ ಅಂತ. ಈಗ ಅದೇ ಅರಿಶಿನ ಪುಡಿ ಹಾಕ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹುರಿದಿಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ರುಬ್ಬಿಟ್ಟು ಹಾಕಿದ್ದೀನಿ. ಇದು ಅದಕ್ಕೆ ಚಿಲ್ಲಿ ಹಾಕಿಲ್ವಲ್ಲ, ಅದಕ್ಕೆ ಚಿಲ್ಲಿ ಪೌಡರ್ ಹೀಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಖಾರ ಎಲ್ಲ ಇಳಿ ಕೋಳಿ ಮಾಂಸ ಅಂತ ಅಂದ್ಬಿಟ್ಟು. ಈಗ ತೆಂಗಿನಕಾಯಿ ಮತ್ತು ಟೊಮೆಟೊ ಕಡಲೆನ ರುಬ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಇದು ಫ್ರೈ ಆಗ್ತಾಯಿದೆ ಚೆನ್ನಾಗೆ. ಈಗ ಧನಿಯಾ ಪೌಡರ್ ಹಾಕ್ತೆ, ಎಷ್ಟು ಬೇಕೋ ಅಷ್ಟು. ನಾವು ಧನಿಯಾ ಪುಡಿ ಬೀಸೋದಕ್ಕೆ ಮನೆಯದೇ ಇದು, ಕಡಲೆಕಾಳು ಹಾಕಿಲ್ಲ, ಅದರಿಂದ ನಾನು ಕಡಲೆ ಸಾಂಬಾರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ತೆಂಗಿನಕಾಯಿ ಮತ್ತು ಟೊಮೆಟೊ ಇದು ಕಡಲೆನ ರುಬ್ಬಿಟ್ಟು ಅದನ್ನು ಹಾಕ್ಕೊಂಡೆ. ಅದು ಸ್ವಲ್ಪ ಫ್ರೈ ಆಗ್ತಾಯಿದೆ. ಇದು ಕೊತ್ತಂಬರಿ ಸೊಪ್ಪು ಪುದೀನ ಇತ್ತಲ್ವ, ಅದನ್ನು ರುಬ್ಕೊಳ್ತೀನಿ. ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ ಫ್ರೆಂಡ್ಸ್, ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ. ಇದು ಎಲ್ಲ ಫ್ರೈ ಆಗ್ತಿದೆ, ಇನ್ನೂ ನೀರು ಹಾಕಿಲ್ಲ ನಾನು. ಇವಾಗ ಇದು ಆಗ್ತಿದೆ, ನಾನು ಅದನ್ನು ರುಬ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ 5 ನಿಮಿಷ ಬಾಡಿದ್ಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತೀನಿ ಸಾಂಬಾರಿಗೆ. ನಮಗೆ ಗಟ್ಟಿ ಯಾವ ಅದಕ್ಕೆ ಬೇಕೋ ಅದಕ್ಕೆ. ನನ್ನ ಮನೇಲಿ ನನ್ನ ಗಂಡ ನನ್ನ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಯಾವುದೇ ರೀತಿ ಅಂಗಡಿ ಮಸಾಲೆ ಹಾಕೋದಿಲ್ಲ. ನಾವು ನಾನ್ ವೆಜ್ ತಂದಾಗ ಎನಿ ಟೈಮ್ ನಾವು ದೃಷ್ಟಿ ತೆಗಿತೀವಿ, ನಮ್ಮಮ್ಮ ಹೇಳಿರೋದು. ಅದರಿಂದ ಚಾಕುನ ಬಿಸಿಗೆ ಇಟ್ಟಿದ್ದೀನಿ. ಅದು ದೃಷ್ಟಿ ತೆಗಿಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊಳೋದು ಮರ್ತೋಗ್ಬಿಟ್ಟೆ. ಸಾರು ಮಾಡಬೇಕಾದ್ರೆ ಕುದಿ ಬಂದಾಗ ಕುಕ್ಕರ್ಗೆ 3 ಸಲ ಸುತ್ತ ಹಾಕ್ಬಿಟ್ಟು ದೃಷ್ಟಿ ತೆಗಿತೀನಿ. ಆಗ್ತಾಯಿದೆ ಚಿಕನ್ ಸಾಂಬಾರು. ಫೈನಲಿ ನನ್ನ ಚಿಕನ್ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್. ಬನ್ನಿ ಎಲ್ಲರೂ ಊಟ ಮಾಡೋದಕ್ಕೆ. ನಾನು ಮಕ್ಳಿಗೆ ಊಟ ಕೊಡಬೇಕು. 8:30 ಆಯಿತು. ಮುದ್ದೆ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು.